ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಕಂದವಾರ ಕೆರೆ ಕಾಲುವೆಯಲ್ಲಿ ಮಹಿಳೆ ಅಸಹಜ ಸಾವು. 4 ದಿನಗಳ ಹಿಂದೆ ಮನೆ ಬಿಟ್ಟು ಹೋದವಳು ಶವವಾಗಿ ಪತ್ತೆ. 4 ದಿನಗಳ ಹಿಂದೆ ಊರಿಗೆ ಹೋಗೋದಾಗಿ ಮನೆ ಬಿಟ್ಟು ಹೋದ ಮಹಿಳೆಯೊಬ್ಬಳು ಊರಿಂದ ಕೇವಲ 1 ಕಿಲೋಮೀಟರ್ ಅಂತರದ ಕೆರೆ ಕಾಲುವೆಯಲ್ಲಿ ಬಿದ್ದು ಶವವಾಗಿ ಪತ್ತೆಯಾಗಿದ್ದಾಳೆ. ಮನೆ ಬಿಟ್ಟು ಹೋದ ಮಹಿಳೆಯ ಹುಡುಕಾಟವನ್ನೇ ಮಾಡದೆ ಗಂಡನ ಮನೆಯವರ ನಿರ್ಲಕ್ಷ್ಯವೋ ಅಥವಾ ಯಾರಾದರೂ ಕೊಲೆ ಮಾಡಿ ಕಾಲುವೆಗೆ ಎಸೆದಿದ್ದಾರೋ ಗೊತ್ತಿಲ್ಲ. ಸುಮಾರು 60 ವರ್ಷದ ಮಹಿಳೆ ಶವವಾಗಿ ಪತ್ತೆಯಾಗಿದ್ದು ಎಲ್ಲಿ ಅಂತೀರಾ? ಈ ಅಪರಾಧ ಸುದ್ದಿ ನೋಡಿ. ಹೌದು, ಹೀಗೆ ಹೆಣವಾಗಿ ಕೆರೆ ಕಾಲುವೆಯಲ್ಲಿ ಶವವಾಗಿ ಬಿದ್ದಿರೋ ಮಹಿಳೆ ಹೆಸರು ಸುಶೀಲಮ್ಮ. ಈಕೆ ಮೈಲಪ್ಪನಹಳ್ಳಿ ವಾಸಿ. ಈಕೆಯ ಗಂಡ ಈಗಾಗಲೇ ತೀರ್ಕೊಂಡಿದ್ದಾರೆ. ಈಕೆ 4 ದಿನಗಳ ಹಿಂದೆ ಊರಿಗೆ ಹೋಗೋದಾಗಿ ಮನೆ ಬಿಟ್ಟು ಹೋಗಿದ್ಲಂತೆ. ಆದರೆ ಆಕೆ ಊರಿಗೆ ಹೋಗಿದ್ದಾಳಾ ಇಲ್ವಾ ಅಂತ ತಿಳಿದುಕೊಳ್ಳುವ ಗೋಜಿಗೆ ಹೋಗದ ಗಂಡನ ಮನೆಯವರಿಗೆ ಈಕೆ ಈಗ ಹೆಣವಾಗಿ ಪತ್ತೆಯಾಗಿರೋದೇ ತಲೆನೋವಾಗಿದೆ. ತನ್ನ ತಂದೆಗೆ 2ನೇ ಮದುವೆಯಾಗಿದ್ದ ಸುಶೀಲಮ್ಮ ತವರೂರು ಹೇಮಾರ್ಲಹಳ್ಳಿ ಅಂತ ಆಗಿದ್ದು ಆಕೆಯ ಗಂಡನು ತೀರ್ಕೊಂಡಿದ್ದಾನೆ. ದೊಡ್ಡ ಹೆಂಡತಿಯ ಮಗ ಹೇಳಿಕೊಂಡಿದ್ದಾನೆ. ಆಕೆಗೆ ಕುಡಿಯುವ ಅಭ್ಯಾಸ ಇತ್ತು. ಊರಿಗೆ ಹೋಗಿದ್ದಾಳೆ ಬಿಡು ಅಂತ ನಾವು ಹುಡುಕಾಟ ಮಾಡಲು ಹೋಗಿಲ್ಲ ಅಂತ. ಆದ್ರೆ ಈಗ ಯಾರೋ ನಮಗೆ ಫೋನ್ ಮಾಡಿ ಹೇಳೋವರೆಗೂ ಗೊತ್ತಾಗ್ಲೇ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಹೆಸರೇನು? ಅವ್ರು ನಿಮ್ಗೇನಾಗಬೇಕು? ಚಿಕ್ಕಮ್ಮನಾಗಬೇಕು. ಅಮ್ಮನ ನಮ್ಮ ಅಪ್ಪನ 3 ಹೆಂಡ್ತಿಗಳು. ಅಮ್ಮನ 2ನೇ ಹೆಂಡ್ತಿ ಈ ಅಮ್ಮನ. ಇಲ್ಲ ನಮ್ಮ ಅಪ್ಪನಿಗೆ ಮದುವೆ ಮಾಡ್ಕೊಂಡಿರೋದು. ನಮ್ಮ ಅಪ್ಪನ ತೀರೋದನ್ನ ಇವಾಗ ಅಮ್ಮನೇ ಇದ್ದಿದ್ದ. ಏನು ಹೆಸರು? ಅಮ್ಮನ ಹೆಸರು ಸುಶೀಲಮ್ಮ. ಓಕೆ. ಯಾವ ಊರು ಅವ್ರದ್ದು? ಹೌದು, ಊಟದ ಮನೆ ಯಾಮಾರ್ಲಹಳ್ಳಿ. ಹಾಂ. ಗಂಡನ ಮನೆ ಯಾವ ಊರು? ಇಲ್ಲ, ಮೈತ್ನಳ್ಳಿ. ಈಗ ಯಾಕೆ ಹಂಗಾಗಿರೋದು ಅವರು? ಎಣ್ಣೆ ಆಗ್ತಾ ಇದ್ಲ. ಏನಾಯ್ತು ಕಮ್ಮಿ ಆಯ್ತಾ? ಊರಿಗೆ ಹೋಗ್ತೀನಿ ಅಂತ 4 ದಿನ ಆಯ್ತಾ. ಎಲ್ಲ ಊರಾಗ ಅವಳ ಅಂತ ನಾವು ಅಂದ್ಕೊಂಡಿದ್ವಿ. ಆಮೇಲೆ ಕಾಣಿಸೇ ಇಲ್ಲ. ಅವ್ರಿಗೆ ಮಕ್ಕಳಿಲ್ವಾ? ಹಂಗಿಲ್ಲ. ಏಜ್ ಎಷ್ಟು? ವಯಸ್ಸು ಏನು ಒಂದು 60 ಆಗೈತೆ. 60 ಆಗೈತೆ. ನೀವು ಹುಡುಕ್ಲಿಲ್ವಾ 4 ದಿನದಿಂದ? ಊರಿಗೆ ಹೋಗ್ತೀನಿ ಅಂತ ಅಂದ್ಲ. ನಾವು ಹುಡುಕಿಲ್ಲ. ಎಲ್ಲ ಊರಾಗ ಅವಳ ಅಂತ ನಾವು ಇವಾಗ ಹೆಂಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಊರಾಗ ಅಂದ್ರು. ಹಿಂಗೆ ಸುಶೀಲಮ್ಮನು ತಿಳೋಗ್ಬಿಟ್ಟಾಳ ಅಂತ ಇವಾಗ ಬಂದಿದ್ದ. ನಿಮ್ಮ ಹೆಸರೇನು? ಕೃಷ್ಣಪ್ಪ. ಯಾರೋ ಮೋರಿಯಲ್ಲಿ ಬಿದ್ದು ಸತ್ತಿರುವ ಮಾಹಿತಿ ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಒಟ್ನಲ್ಲಿ ಸುಶೀಲಮ್ಮ ಎಂಬ ಈಕೆ ತಮ್ಮ ಊರಿಗೆ ಕೇವಲ 1 ಕಿಲೋಮೀಟರ್ ಅಂತರದ ಕಂದವಾರ ಕೆರೆ ಕಾಲುವೆಗೆ ಬಿದ್ದು ಸತ್ತು ಹೋಗಿರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಆಕೆಯದ್ದು ಕೊಲೆಯೋ ಅಥವಾ ಆಕಸ್ಮಿಕ ಸಾವೋ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ.